ಸ್ಟಾಪ್ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವತ್ತು ನಿಮ್ಗೊಂದು ಬೆಸ್ಟ್ ಸನ್ಸ್ಕ್ರೀನ್ ನಾನು ರಿವ್ಯೂ ಮಾಡ್ತಿದ್ದೀನಿ. ಆಕ್ಚುಲಿ ಈ ಸನ್ಸ್ಕ್ರೀನ್ ಬಂದು ರೀಸೆಂಟ್ ಆಗಿ ಟ್ರೆಂಡಿಂಗ್ ಅಲ್ಲಿ ಇದೆ. ಸೊ ಯಾಕಂದ್ರೆ ಅದ್ರ ರಿಸಲ್ಟ್ ಅಷ್ಟು ಚೆನ್ನಾಗಿದೆ, ಅದಕ್ಕೋಸ್ಕರ ಈ ಸನ್ಸ್ಕ್ರೀನ್ ಟ್ರೆಂಡಿಂಗ್ ಅಲ್ಲಿ ಇದೆ. ಸೊ ಅದ್ಯಾವುದು ಅಂತ ತಿಳ್ಕೊಳ್ಬೇಕಾದ್ರೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. Hello everyone, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಅಂಡ್ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಕಂಟೆಂಟ್ ಏನು ಅಂತ ತಮ್ಲೈನ್ ನೋಡಿ ತಿಳ್ಕೊಂಡಿರ್ತೀರಾ. ತಡ ಮಾಡದೆ ಇವತ್ತಿನ ಸನ್ಸ್ಕ್ರೀನ್ ರಿವ್ಯೂನ ನಾನು ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡೋದಲ್ವಾ? ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ನಿಮ್ಗೆಲ್ಲ ಹೇಳೋದೇನಂದ್ರೆ, ನೀವು ಯಾರಾದ್ರೂ ಹುಡುಗರೇ ಆಗ್ಲಿ ಹುಡುಗಿರೇ ಆಗ್ಲಿ ಸನ್ಸ್ಕ್ರೀನ್ ಯೂಸ್ ಮಾಡ್ತಿಲ್ಲ ಅಂತಂದ್ರೆ ಪ್ಲೀಸ್ ಯೂಸ್ ದಿ ಸನ್ಸ್ಕ್ರೀನ್ ಫ್ರಮ್ ಟುಡೇ ಅಟ್ ಲೀಸ್ಟ್. ಓಕೆನಾ? ಸೊ ಸನ್ಸ್ಕ್ರೀನ್ ಬಂದು ಲಾಟ್ ಆಫ್ ಬೆನಿಫಿಟ್ಸ್ ಇದೆ ನಿಮ್ಮ ಸ್ಕಿನ್ನಿಗೆ. ಓಕೆ, ಎಲ್ಲೆಲ್ಲೋ ಒಂದೊಂದು ಮಿತ್ ಕೇಳಿರ್ತೀರಾ, ಸನ್ಸ್ಕ್ರೀನ್ ಯೂಸ್ ಮಾಡಿದ್ರೆ ಏನೋ ಪ್ರಾಬ್ಲಮ್ ಆಗುತ್ತೆ ಅದು ಇದು ಅಂತ ಎಲ್ಲೋ ಒಂದೊಂದು ಒಬ್ಬೊಬ್ರು ಕೇಳಿರ್ತೀರಾ. ನಾನು ಕೂಡ ಕೇಳಿದ್ದೀನಿ ಯೂಸ್ ಮಾಡೋದಕ್ಕಿಂತ ಮುಂಚೆ. ಆ ಥರ ಏನೂ ಸೈಡ್ ಎಫೆಕ್ಟ್ಸ್ ಇರಲ್ಲ ಸನ್ಸ್ಕ್ರೀನ್ ಅಲ್ಲಿ. ಸನ್ಸ್ಕ್ರೀನ್ ಇಸ್ ದ ಬೆಸ್ಟ್ ಸ್ಕಿನ್ ಕೇರ್ ರೊಟೀನ್ ನಿಮ್ಮ ಸ್ಕಿನ್ನಿಗೆ ನೀವು ಆ್ಯಡ್ ಮಾಡಿಕೊಂಡ್ರೆ, ಬಿಕಾಸ್ ಇದು ಆಲ್ಮೋಸ್ಟ್ ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸಿಗೂ ಕೂಡ ಹೆಲ್ಪ್ ಮಾಡುತ್ತೆ. ನಾನು ಹೇಳ್ಬೇಕು ಅನ್ಕೊಂಡಿರೋ ಸನ್ಸ್ಕ್ರೀನ್ ಯಾವ್ದಪ್ಪ ಅಂದ್ರೆ ಇಟ್ ಈಸ್ ಅಕ್ವಾಲಾಜಿಕಾ ಬ್ರ್ಯಾಂಡ್ ಇಂದ. ಸೊ ಅಕ್ವಾಲಾಜಿಕಾ ಬ್ರ್ಯಾಂಡ್ ಇಂದ ಇರೋ ಸನ್ಸ್ಕ್ರೀನು ಸದ್ಯದಲ್ಲಿ ಟ್ರೆಂಡಿಂಗ್ ಅಲ್ಲಿ ಇದೆ. ಸದ್ಯದಲ್ಲಿ ಅಂದ್ರೆ ಆಲ್ಮೋಸ್ಟ್ ತುಂಬಾ ತಿಂಗಳಿಂದ ಟ್ರೆಂಡಿಂಗ್ ಅಲ್ಲಿ ಇದೆ. ಇವತ್ತಿಗೂ ಕೂಡ ಈ ಸನ್ಸ್ಕ್ರೀನ್ ಟ್ರೆಂಡಿಂಗ್ ಅಲ್ಲೇ ಇದೆ. ನಾನು ಇದನ್ನ ಪರ್ಚೇಸ್ ಮಾಡಿ ಆಲ್ಮೋಸ್ಟ್ 6 to 8 months ಆಯ್ತು. ಅಂದ್ರೆ ಇದೊಂದೇ ಬಾಟ್ಲ್ ಅಲ್ಲ, ತುಂಬಾ ಬಾಟ್ಲು ಖಾಲಿ ಮಾಡಿದೀನಿ. ಒಂದು ಬಾಟ್ಲು ಮ್ಯಾಕ್ಸಿಮಮ್ 1.5 months 2 months ಬರುತ್ತೆ ಅಷ್ಟೇ ಸನ್ಸ್ಕ್ರೀನು. ಸೊ 6 months ಇಂದ ನಾನು ಕಂಟಿನ್ಯೂಸ್ ಆಗಿ ಈ ಬ್ರ್ಯಾಂಡ್ ಸನ್ಸ್ಕ್ರೀನ್ ನ ಯೂಸ್ ಮಾಡ್ತಿದ್ದೀನಿ. ಇದಕ್ಕೂ ಮುಂಚೆ ನಾನು ನ್ಯೂಟ್ರೋಜೆನಾ ಯೂಸ್ ಮಾಡ್ತಿದ್ದೆ. ನ್ಯೂಟ್ರೋಜೆನಾ ಸನ್ಸ್ಕ್ರೀನ್ ಕೂಡ ತುಂಬಾ ಚೆನ್ನಾಗಿದೆ. ಸರಿ, ಇದನ್ನ ಟ್ರೈ ಮಾಡದ ರಿವ್ಯೂಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಇದನ್ನ ಟ್ರೈ ಮಾಡಿದೆ. ಇದು ಕೂಡ 10 out of 10. ಓಕೆ, 10 out of 10 ಇದೆ ಈ ಸನ್ಸ್ಕ್ರೀನು. ಸೊ ಇದ್ರ ಬೆನಿಫಿಟ್ಸ್ ಏನು, ಇದನ್ನ ಯೂಸ್ ಮಾಡೋದು ಯಾವ ತರ ಅಂತ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಪ್ಲೀಸ್ ವಾಚ್ ದಿ ಫುಲ್ ವಿಡಿಯೋ. ಮೊದಲನೇದಾಗಿ ನಮ್ಮ ಸ್ಕಿನ್ನಿಗೆ ಸನ್ಸ್ಕ್ರೀನ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ನಾನು ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ. ಸೊ ಆ ವಿಡಿಯೋನ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಪ್ಲೀಸ್ ಹೋಗಿ ನೋಡಿ. ಆ ವಿಡಿಯೋ ಕಂಪ್ಲೀಟ್ ನೋಡಿದ್ರೆ ನಿಮಗೆ ಸನ್ಸ್ಕ್ರೀನ್ ಏನಕ್ಕೆ ಇಂಪಾರ್ಟೆಂಟ್ ನಮ್ಮ ಸ್ಕಿನ್ನಿಗೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಅಕ್ವಾಲಾಜಿಕಾ ಬ್ರ್ಯಾಂಡ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ 3 ವೇರಿಯಂಟ್ ಸಿಗುತ್ತೆ. ಸೊ ಒಂದು ಈ ತರ ಯೆಲ್ಲೋ ಕಲರ್ ಬಾಟಲ್, ಒಂದು ಪಿಂಕ್, ಇನ್ನೊಂದು ರೆಡ್ ಕಲರ್ ಬಾಟಲ್. ಓಕೆ, ಈ 3 ವೇರಿಯಂಟ್ಸ್ ಅಲ್ಲೂ ಕೂಡ ಡಿಫ್ರೆಂಟ್ ವೆರೈಟೀಸ್ ಕಾಂಬಿನೇಷನ್ ಆಫ್ ಸನ್ಸ್ಕ್ರೀನ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ನನ್ನ ಫೇವ್ರೇಟ್ ಬಂದು ಪಪಾಯ ಪ್ಲಸ್ ವಿಟಮಿನ್ ಸಿ ಕಾಂಬಿನೇಷನ್ ಇರೋ ಸನ್ಸ್ಕ್ರೀನು ಅಕ್ವಾಲಾಜಿಕಾ ಬ್ರ್ಯಾಂಡ್ ಇಂದ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಲೈಕ್ ನಿಮ್ಗೆ ಏನಾದ್ರೂ ಆಯಿಲಿ ಸ್ಕಿನ್ ಇದ್ರೆ ಕಣ್ಣು ಮುಚ್ಕೊಂಡು ಇದನ್ನ ಪರ್ಚೇಸ್ ಮಾಡಿ ಯೂಸ್ ಮಾಡ್ಬೋದು. ಯಾಕಂದ್ರೆ ಆಯಿಲಿ ಸ್ಕಿನ್ ಅವರಿಗೆ ಅಷ್ಟು ಚೆನ್ನಾಗಿ ಸ್ಕಿನ್ ಫ್ರೆಂಡ್ಲಿ ಅಂತ ಹೇಳ್ಬೋದು, ಆಯಿಲಿ ಸ್ಕಿನ್ ಫ್ರೆಂಡ್ಲಿ ಅಂತ ಹೇಳ್ಬೋದು ಈ ಸನ್ಸ್ಕ್ರೀನು. ನಿಮ್ಗೆ ಗ್ರೀಸಿ ಅನ್ಸಲ್ಲ, ತುಂಬಾ ಬೇಗ ಅಬ್ಸರ್ವ್ ಆಗುತ್ತೆ ಸ್ಕಿನ್ನಿಗೆ. ದೆನ್ ಆನ್ ಸ್ಪಾಟ್ ನೀವು ಗ್ಲೋ ನೋಡ್ತೀರಾ ಈ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ಮೇಲೆ. ಸೊ ಆಯಿಲಿ ಸ್ಕಿನ್ ಇರೋರು ನೀವು ಟ್ವೈಸ್ ಥಿಂಕ್ ಮಾಡದೆ ಜಸ್ಟ್ ಡೈರೆಕ್ಟ್ ಆಗಿ ಇದನ್ನ ಆರ್ಡರ್ ಮಾಡಿ ಯೂಸ್ ಮಾಡಬಹುದು. ಸೊ ಅಷ್ಟು ಚೆನ್ನಾಗಿರುತ್ತೆ. ಅಂಡ್ ಇದು ನನ್ನ ಫೇವ್ರೆಟ್ ಲಿಸ್ಟ್ ಅಂತಾನೆ ಹೇಳ್ಬೋದು ಸನ್ಸ್ಕ್ರೀನ್ ಅಲ್ಲಿ. ಓಕೆ, ಅಂಡ್ ನೆಕ್ಸ್ಟ್ ಒನ್, ಓಕೆ ನಾನು ಹೇಳೋದು ಮರ್ತೋದೆ. ಸೊ ಇದರಲ್ಲಿ ಪಪಾಯ ಪ್ಲಸ್ ವಿಟಮಿನ್ ಸಿ. ಬೇಸಿಕಲಿ ಪಪಾಯ ಬಂದು ನಿಮ್ ಸ್ಕಿನ್ ಸಾಫ್ಟ್ ಮಾಡುತ್ತೆ, ಪ್ಲಸ್ ಸ್ಕಿನ್ ನ ಮಾಯ್ಶ್ಚರ್ ಆಗಿ ಇಡುತ್ತೆ, ಅಂಡ್ ಇದು ಪಿಗ್ಮೆಂಟೇಷನ್ ಕೂಡ ಕಡಿಮೆ ಮಾಡುತ್ತೆ. ಓಕೆ, ಸೊ ಅದಕ್ಕೆ ಇದರಲ್ಲಿ ಪಪಾಯ ಯೂಸ್ ಮಾಡಿದರೆ ವಿಚ್ ಇಸ್ ಸ್ಕಿನ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. ಈ ಪಪಾಯ ಬಂದು ಸೈಡ್ ಎಫೆಕ್ಟ್ಸ್ ಏನು ಆಗಲ್ಲ. ಪಪಾಯ ಹಣ್ಣಾಗಿರೋ ಪಪಾಯ ಕೂಡ ನೀವು ಸ್ಕಿನ್ನಿಗೆ ಹಚ್ಚಿ ನೋಡಿ ಎಷ್ಟು ಗ್ಲೋ ಕೊಡುತ್ತೆ. ಜಸ್ಟ್ ಲೈಕ್ ದಾಟ್ ಪಪಾಯ ಕಾಂಬಿನೇಷನ್ ಇರೋದ್ರಿಂದ ಸೊ ಅಷ್ಟೇ ನ್ಯಾಚುರಲ್ ಗ್ಲೋನ ಪ್ರೊವೈಡ್ ಮಾಡುತ್ತೆ ಅಂಡ್ ಆಲ್ಸೋ ಮಾಯ್ಶ್ಚರ್ ಆಗಿ ಇಡುತ್ತೆ. ನಿಮ್ ಸ್ಕಿನ್ ಡೇ ಫುಲ್ ಹೈಡ್ರೇಟ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ವಿಟಮಿನ್ ಸಿ ಬಂದು ನಿಮ್ ಸ್ಕಿನ್ ಬ್ರೈಟ್ ಆಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಪ್ಲಸ್ ಇದು ಕೂಡ ಹೈಪರ್ ಪಿಗ್ಮೆಂಟೇಷನ್ ಹೋಗ್ಸೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ನಿಮ್ ಸ್ಕಿನ್ ಗ್ಲೋ ಅಂಡ್ ಹೆಲ್ದಿ ಆಗಿರುತ್ತೆ. ಸೊ ಈ ಸನ್ಸ್ಕ್ರೀನ್ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಈ ಸನ್ಸ್ಕ್ರೀನ್ ತುಂಬಾ ಸ್ಕಿನ್ ಫ್ರೆಂಡ್ಲಿ ಅಂತ. ಯೂಸ್ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಇದರಲ್ಲಿ ಇದೇ ಬ್ರ್ಯಾಂಡ್ ಅಲ್ಲಿ ನೆಕ್ಸ್ಟ್ ಸಿಗೋ ಅಂತ ವೇರಿಯಂಟ್ಸ್ ಬಂದು ನಿಮ್ಗೆ ವಾಟರ್ ಮೆಲನ್ ಪ್ಲಸ್ ನಿಯಾಸಿನಮೈಡ್ ಕಾಂಬಿನೇಷನ್ ಇರುವಂತ ಸನ್ಸ್ಕ್ರೀನ್ ಸಿಗುತ್ತೆ. ಇದು ಕೂಡ ಚೆನ್ನಾಗಿದೆ, ಬಟ್ ನನ್ಗೆ ಇದ್ರಷ್ಟು ಇಷ್ಟ ಆಗಿಲ್ಲ.
ಇದು ಓಕೆ ಆನೆಸ್ಟ್ ರಿವ್ಯೂ. ನನಗೆ ಇದ್ರಷ್ಟು ಇದು ಇಷ್ಟ ಆಗಿಲ್ಲ. ವಾಟರ್ ಮೆಲನ್ ಪ್ಲಸ್ ನಿಯಾಸಿನಮೈಡ್ ಇರೋ ಕಾಂಬಿನೇಷನ್ ಸನ್ಸ್ಕ್ರೀನ್ ಇದು ನನ್ನ ಸ್ಕಿನ್ನಿಗೆ ತುಂಬಾ ಅಡ್ಜಸ್ಟ್ ಆಯ್ತು. ಮೇ ಬಿ ಇದು ನಿಮ್ಮ ಸ್ಕಿನ್ ಗಳಿಗೆ ಅಡ್ಜಸ್ಟ್ ಆಗ್ಬೋದು. ನನ್ನ ಸ್ಕಿನ್ ಟೈಪಿಗೆ ಇದು ಓಕೆ. ಈ ಸನ್ಸ್ಕ್ರೀನ್ ಬಂದು ನನ್ನ ಸ್ಕಿನ್ನಿಗೆ ಓಕೆ ತುಂಬಾ ಫೇವ್ರೇಟ್ ಅಂತ ಏನಿಲ್ಲ. ಅಂದ್ರೆ ನನ್ಗೆ ಇದ್ರದ್ದು ಒಂದು ಸ್ಮೆಲ್ ಇಷ್ಟ ಆಗಿಲ್ಲ. ಮೇ ಬಿ ಆ ಸ್ಮೆಲ್ ಇಷ್ಟ ಆಗಿಲ್ಲ ಅಂತಾನೇನೆ ನನ್ನ ಸ್ಕಿನ್ನಿಗೆ ಅಡ್ಜಸ್ಟ್ ಆಗ್ತಿಲ್ಲ ಅನ್ನೋ ಫೀಲ್ ನನಗಾಗ್ತಿದೆ ಅಷ್ಟೇ. ಬಟ್ ಇದು ಕೂಡ ಚೆನ್ನಾಗಿರುತ್ತೆ. ನಿಮ್ಗೆ ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್, ನಾರ್ಮಲ್ ಸ್ಕಿನ್ ಕಾಂಬಿನೇಷನ್ ಏನೇ ಸ್ಕಿನ್ ಇದ್ರು ಕೂಡ ಈ ಬ್ರ್ಯಾಂಡ್ ಅವ್ರ ಸನ್ಸ್ಕ್ರೀನ್ ನ ನೀವು ಆರಾಮಾಗಿ ಟ್ರೈ ಮಾಡಬಹುದು. ಅದ್ರಲ್ಲೂ ಆಯಿಲಿ ಸ್ಕಿನ್ ಅವರಂತೂ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ ಈ ಬ್ರ್ಯಾಂಡ್ ಸನ್ಸ್ಕ್ರೀನ್ ಗಳನ್ನ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ. ಇದು ವಾಟರ್ ಮೆಲನ್ ಪ್ಲಸ್ ನಿಯಾಸಿನಮೈಡ್ ಕಾಂಬಿನೇಷನ್ ಇದೆ. ಓಕೆ, ಅಗೈನ್ ವಾಟರ್ ಮೆಲನ್ ನಿಮ್ ಸ್ಕಿನ್ ನ ಮಾಯಿಶ್ಚರ್ ಆಗಿ ಮತ್ತೆ ಹೈಡ್ರೇಟ್ ಆಗಿ ಇಟ್ಕೊಳ್ಳೋದಕ್ಕೆ ಪ್ಲಸ್ ಗ್ಲೋ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದ್ರಲ್ಲಿರೋ ಕಾಂಬಿನೇಷನ್. ಪ್ಲಸ್ ಇದ್ರ ಜೊತೆಗಿರೋದು ನಿಯಾಸಿನಮೈಡ್ ಬಂದು ಸೇಮ್ ಥಿಂಗ್. ಸೊ ನಿಮ್ಗೆ ನಿಯಾಸಿನಮೈಡ್ ನಿಮ್ಮ ಆಕ್ನಿ, ಈವನ್ ಸ್ಕಿನ್ ಟೋನ್, ಸನ್ ಬರ್ನ್ ಅಂಡ್ ಹೈಪರ್ ಪಿಗ್ಮೆಂಟೇಷನ್, ಸೊ ಏನೇ ಇದ್ರೂ ಕೂಡ ನಿಯಾಸಿನಮೈಡ್ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಸ್ಕಿನ್ನಿಗೆ. ಸೊ ಅವರು ವಾಟರ್ ಮೆಲನ್ ಪ್ಲಸ್ ನಿಯಾಸಿನಮೈಡ್ ಕಾಂಬಿನೇಷನ್ ಅಲ್ಲಿ ಈ ಸನ್ಸ್ಕ್ರೀನ್ ನ ಮಾಡಿದ್ದಾರೆ. ಸೊ ಇದು ಕೂಡ ಚೆನ್ನಾಗಿದೆ. ಬಟ್ ನನ್ನ ಸ್ಕಿನ್ನಿಗೆ ಇದು ಅಷ್ಟು ಅಡ್ಜಸ್ಟ್ ಆಗ್ತಿಲ್ಲ. ಲೈಕ್ ಇದೇನು ನನಗೆ ಸೈಡ್ ಎಫೆಕ್ಟ್ಸ್ ಅಂತೂ ಕೊಡ್ತಿಲ್ಲ, ಲೈಕ್ ಪಿಂಪಲ್ಸ್ ಅದು ಇದು ಏನು ಕೊಡ್ತಿಲ್ಲ. ಬಟ್ ನನಗೆ ಪರ್ಸನಲಿ ಇದ್ರ ಸ್ಮೆಲ್ ಇಷ್ಟ ಆಗ್ತಿಲ್ಲ ಅಷ್ಟೇ. ಇದ್ರ ಸ್ಮೆಲ್ ಇಷ್ಟ ಆಗ್ತಿಲ್ಲ ಅಂತ ಮೇ ಬಿ ನನಗೆ ಅಡ್ಜಸ್ಟ್ ಆಗ್ತಿಲ್ಲ ಅಷ್ಟೇ, ಅಂದ್ರೆ ನನ್ನ ಮೈಂಡ್ ಸೆಟ್. ಸೊ ಇದು ನನಗೆ ಫೇವ್ರೇಟ್ ಈ ಬ್ರ್ಯಾಂಡ್ ಇಂದ. ಇನ್ನೊಂದು ಸಿಗುತ್ತೆ ರೆಡ್ ಕಲರ್ ಬಾಟಲ್ ಅಲ್ಲಿ, ನಾನು ಅದನ್ನ ಟ್ರೈ ಮಾಡಿಲ್ಲ. ಅದ್ರದ್ದು ಕೂಡ ರಿವ್ಯೂಸ್ ಚೆನ್ನಾಗಿದೆ. ತುಂಬಾ ಜನ ರೆಡ್ ಕಲರ್ ಬಾಟಲ್ ಸನ್ಸ್ಕ್ರೀನ್ ಕೂಡ ಯೂಸ್ ಮಾಡ್ತಾರೆ. ಬಟ್ ನಾನು ಪರ್ಚೇಸ್ ಮಾಡಿದ್ದು, ನಾನು ರಿಪೀಟೆಡ್ ಆಗಿ ಪರ್ಚೇಸ್ ಮಾಡೋದು ಈ ಯೆಲ್ಲೋ ಕಲರ್ ಬಾಟಲ್. ಓಕೆ, ಸೊ ಇದನ್ನ ನಾನು ಇಲ್ಲಿವರೆಗೂ ಪರ್ಚೇಸ್ ಮಾಡಿರೋದು ಒಂದೇ ಟೈಮು, ಇನ್ನ ಖಾಲಿ ಆಗಿಲ್ಲ. ಇದನ್ನ ನಾನು ತುಂಬಾ ಬಾಟಲ್ಸ್ ನ ಖಾಲಿ ಮಾಡ್ಬಿಡ್ತೀನಿ ಅವಾಗ. ಈ ವಿಡಿಯೋ ನೋಡಿದ್ರಿ ಅನ್ಕೊಳ್ತೀನಿ. ಸೊ ಇದರಲ್ಲಿ ನಾನು ಕೊಟ್ಟಿರೋ ರಿವ್ಯೂಸ್ ಆನೆಸ್ಟ್ ರಿವ್ಯೂ. ನನ್ನ ಸ್ಕಿನ್ನಿಗೆ ಯಾವ ತರ ಈ ಸನ್ಸ್ಕ್ರೀನ್ ವರ್ಕ್ ಆಯ್ತು ಅಂತ ನೀವು ನಂಬ್ತಿರೋ ಬಿಡ್ತಿರೋ, ಇದು ನನ್ನ ಸ್ಕಿನ್ ಅಲ್ಲಿರೋ ಟ್ಯಾನ್ ಎಲ್ಲ ರಿಮೂವ್ ಮಾಡಿದೆ. ಓಕೆ, ಸೊ ಈ ಸನ್ಸ್ಕ್ರೀನು ಇನ್ನೊಂದು ಅಷ್ಟು ಪಿಂಪಲ್ಸ್ ಮಾರ್ಕ್ ಇದೆ, ಇದು ಆದಷ್ಟು ಬೇಗ ಹೋಗುತ್ತೆ ಅನ್ಕೊಳ್ತೀನಿ. ಅಂಡ್ ಅವಾಗ ಅಲ್ಲೊಂದು ಇಲ್ಲೊಂದು ಪಿಂಪಲ್ಸ್ ಬರುತ್ತೆ. ಇಟ್ಸ್ ಕಾಮನ್ ಫಾರ್ ಗರ್ಲ್ಸ್. ಓಕೆ, ಸೊ ಅದು ಬಿಟ್ರೆ ಇನ್ನು ನನ್ನ ಸ್ಕಿನ್ ಅಲ್ಲಿ ಅಷ್ಟೇನು ಪ್ರಾಬ್ಲಮ್ಸ್ ಇಲ್ಲ. ನಾನು ಸನ್ಸ್ಕ್ರೀನ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ ಲೈಕ್ 3 years ಇಂದ. ಅದಕ್ಕೂ ಮುಂಚೆ ನನ್ನ ಸ್ಕಿನ್ ಅಲ್ಲಿ ತುಂಬಾ ಟ್ಯಾನ್ ಇತ್ತು, ಲೈಕ್ ಸಣ್ಣ ಟ್ಯಾನ್ ಆಗಿತ್ತು ಅಷ್ಟೇ. ಓಕೆನಾ, ಸೊ ಟ್ಯಾನ್ ಆಗಿರೋದು ಇವಾಗ ಕ್ಲಿಯರ್ ಆಗಿದೆ ಸನ್ಸ್ಕ್ರೀನ್ ಯೂಸ್ ಮಾಡಿದ್ಮೇಲೆ. ಅಂಡ್ ಸನ್ಸ್ಕ್ರೀನ್ ಬಂದು ನಿಮ್ಮ ಪ್ರೀ ಮೆಚೂರ್ ಏಜಿಂಗ್ ನ ಕಡಿಮೆ ಮಾಡುತ್ತೆ. ಅಂದ್ರೆ ರಿಂಕಲ್ಸ್ ಬರೋದು, ಅಗೇನ್ ಸ್ಕಿನ್ ಜೋತ್ ಬೀಳೋದು, ಸೊ ಇದೆಲ್ಲ ಕಡಿಮೆ ಆಗುತ್ತೆ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ. ಅದಕ್ಕೆ ನಾನು ಹೇಳೋದು, ಸನ್ಸ್ಕ್ರೀನ್ ಯೂಸ್ ಮಾಡ್ತಿಲ್ಲ ಅಂದ್ರೆ ಆಡ್ ಮಾಡ್ಕೊಳ್ಳಿ. ಅಂಡ್ ನಿಮ್ ಸ್ಕಿನ್ ನ ಹೆಲ್ದಿ ಅಂಡ್ ಗ್ಲೋಯಿಂಗ್ ಆಗಿಡೋದಕ್ಕೂ ಕೂಡ ಸನ್ಸ್ಕ್ರೀನ್ ಹೆಲ್ಪ್ ಮಾಡುತ್ತೆ. ಅದೇ ನಾನು ಒಂದೇ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಫುಲ್ ಪ್ಯಾಕೇಜ್ ಸಿಗುತ್ತೆ ನಿಮ್ ಸ್ಕಿನ್ನಿಗೆ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ. ಅದಕ್ಕೆ ಯೂಸ್ ಮಾಡಿ. ಇದ್ರ ಜೊತೆಗೆ ಇನ್ನೊಂದಷ್ಟು ರೊಟೀನ್ ನ, ಸನ್ಸ್ಕ್ರೀನ್ ಜೊತೆಗೆ ಇನ್ನೊಂದಷ್ಟು ರೊಟೀನ್ ನ ಆಡ್ ಮಾಡ್ಕೊಳ್ಳೋದ್ರಿಂದ ಇನ್ನ ಹೆಲ್ದಿಯಾಗಿ ಇಟ್ಕೊಳ್ಬಹುದು ಸ್ಕಿನ್. ಓಕೆನಾ, ನಮ್ಮ ಸ್ಕಿನ್ ರೂಟೀನ್ ಅಲ್ಲಿ ಬೇರೆ ಬೇರೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ನ ಆಡ್ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ನನ್ನ ಚಾನೆಲ್ ಅಲ್ಲಿ, ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ರೂಟೀನ್ ಅಲ್ಲಿ. ಸೊ ಅದನ್ನು ಯಾರಾದ್ರೂ ನೋಡಿಲ್ಲ ಅಂತಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಅದನ್ನು ಹೋಗಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ನಾನು ಸನ್ಸ್ಕ್ರೀನ್ ಜೊತೆಗೆ ಇನ್ನ ಯಾವ್ದಾದ್ರು ಸ್ಕಿನ್ ಕೇರ್ ಪ್ರಾಡಕ್ಟ್ ನಾನು ನನ್ನ ಎವ್ರಿಡೇ ಸ್ಕಿನ್ ಕೇರ್ ರೂಟೀನ್ ಅಲ್ಲಿ ಆಡ್ ಮಾಡ್ಕೊಳ್ತೀನಿ ಅಂತ. ನಾನು ಈ ಸನ್ಸ್ಕ್ರೀನ್ ಲಿಂಕ್ ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ನೀವು ಅದ್ರ ಥ್ರೂ ಕೂಡ ಹೋಗಿ ಬೈ ಮಾಡಬಹುದು. ನಾನು ಪರ್ಚೇಸ್ ಮಾಡೋದು ಇದನ್ನ ಅಮೆಝಾನ್ ಅಲ್ಲಿ. ಸೊ ಅಮೆಝಾನ್ ಲಿಂಕ್ ನಾನು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಹೋಗಿ ನಿಮ್ಗೆ ಇಷ್ಟ ಆದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ. ಅಂಡ್ ಇಲ್ಲಿವರೆಗೂ ಯಾರ್ಯಾರು ಸನ್ಸ್ಕ್ರೀನ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿಲ್ಲ, ಈ ಬ್ರ್ಯಾಂಡ್ ಇಂದಾನೆ ಸ್ಟಾರ್ಟ್ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ. ಅಂಡ್ ನ್ಯೂಟ್ರಜನ ಬ್ರ್ಯಾಂಡ್ ಕೂಡ ಚೆನ್ನಾಗಿದೆ. ನ್ಯೂಟ್ರಜನ ಇಷ್ಟ ಆದ್ರೆ ನ್ಯೂಟ್ರಜನೇ ತಗೊಳ್ಳಿ, ಇದಿಷ್ಟ ಆದ್ರೆ ಇದನ್ನೇ ತಗೊಳ್ಳಿ. ನಾನು ಇದ್ರ ರಿವ್ಯೂಸ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ ತುಂಬಾ ದಿನದಿಂದ, ಅದಕ್ಕೆ ಇದ್ರ ರಿವ್ಯೂಸ್ ಕೊಡ್ತಿದ್ದೀನಿ. ಇವತ್ತಿನ ಟಾಪಿಕ್ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನಿಮ್ಗೂ ವಿಡಿಯೋ ಇಷ್ಟ ಆಗಿದೆ ಅಂಡ್ ಹೆಲ್ಪ್ ಆಗಿದೆ ಸ್ವಲ್ಪ ಮಟ್ಟಕ್ಕಾದ್ರೂ ಅಂತ ಅನ್ಕೊಳ್ತೀನಿ. ಸೊ ಯಾರಿಗಾದ್ರೂ ಇಷ್ಟ ಆಗಿದೆ ಪ್ಲಸ್ ಹೆಲ್ಪ್ ಆಗಿದೆ ಅಂತ ಅನ್ಸಿದ್ರೆ ಒಂದು ಲೈಕ್ ಕೊಡಿ ಅಂಡ್ ವಿಡಿಯೋನ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ನೆಕ್ಸ್ಟ್ ಕಂಟೆಂಟ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಿಮ್ಗೇನಾದ್ರೂ ಪರ್ಟಿಕ್ಯುಲರ್ ಸ್ಕಿನ್ ಕೇರ್ ಬಗ್ಗೆ ವಿಡಿಯೋಸ್ಗಳು ಬೇಕು ಅಂದ್ರೆ ಪ್ಲೀಸ್ ಕಮೆಂಟ್. ಸೊ ನಾನು ಆ ಕಮೆಂಟ್ಗೆ ರೆಸ್ಪಾಂಡ್ ಮಾಡ್ತೀನಿ. ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ದಕ್ಕೆ. ಸೊ ಮತ್ತೆ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಬಾಯ್.